ಮತ್ತು ಮಾಡಿದ ಕಾರ್ಯಕ್ರಮವನ್ನು ಯಶಸ್ವಿಯಾಗುವ ಪ್ರೋತ್ಸಾಹ ನೀಡಿದ ನನ್ನ ಆತ್ಮೀಯರಿಗೂ ಹಾಗೂ ಜಲಾಶಯವನ್ನು ನೀಡಿದ ದಾನಿಗಳಿಗೂ ನನ್ನ ಹೃದಯಕರವಾದ ಅಭಿನಂದನೆಯನ್ನು ಮೊದಲಿಗೆ ಸಲ್ಲಿಸುತ್ತೇನೆ. ಕಳೆದ ವರ್ಷ ನಾವು ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಮಾಡಿದ ಮಹಾಸಭೆಯಲ್ಲಿ ಹಲವು ಯೋಜನೆಗಳನ್ನು ಹಾಕಿಕೊಂಡಿದ್ದರು. ಕೆಲವು ಅಡೆತಡೆಗಳಿಂದ ಮತ್ತು ಹಲವು ಕಾರಣಾಂತರಗಳಿಂದ ನಮ್ಮ ಸಂಘ ನವೀಕರಣಗೊಳ್ಳದಿರುವುದರಿಂದ ಆ ಯೋಜನೆಗಳನ್ನು ಪೂರ್ಣಗೊಳಿಸಲಾಗಿಲ್ಲ ಎನ್ನುವುದು ತುಂಬಾ ಬೇಸರ ತಂದಿದೆ. ಆದರೂ 2018ರಿಂದ 2023ರವರೆಗಿನ ಅವಧಿಯ ಸಂಘದ ನವೀಕರಣವನ್ನು ಸತತ ಪ್ರಯತ್ನದಿಂದ 20/6/24ರಂದು ಪೂರ್ಣಗೊಳಿಸಲಾಗಿದೆ. ಇದು ನಮಗೆ ಹೆಮ್ಮೆ ಅನಿಸಿದೆ. ಅಲ್ಲದೆ ಇನ್ನು 1 ತಿಂಗಳ ಒಳಗಾಗಿ 2023-24ರ ಅವಧಿಯ ಸಂಘದ ನವೀಕರಣವನ್ನು ಮುಗಿಸಿ ಸಂಘದ ಅಭಿವೃದ್ಧಿಗಾಗಿ ಕಾರ್ಯಪ್ರವೃತ್ತರಾಗಿದ್ದೇವೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನಮ್ಮ ಸಂಘವು ಸಂಯೋಜಿತ ಸದಸ್ಯತ್ವವನ್ನು ಪಡೆದಿದೆ. ಕಳೆದ ವರ್ಷ ನಡೆದ ಬೆಂಗಳೂರು ರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ನಮ್ಮ ಸದಸ್ಯರು ವಿಸ್ತೃತವಾಗಿ ಪಾಲ್ಗೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಸಂಘದ ಹಿರಿಮೆಗೆ ಮತ್ತು ಸದಸ್ಯರಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದೊಂದಿಗೆ ಉಚಿತ ಆರೋಗ್ಯ ಶಿಬಿರ, ಉಚಿತ ಔಷಧಿ ನೀಡುವುದರೊಂದಿಗೆ ಸ್ವಾತಂತ್ರ್ಯ ದಿನಾಚರಣೆ, ರಾಜ್ಯೋತ್ಸವ ಮತ್ತು ದಿವಂಗತ ಪುಟ್ಟಣ ಕನಗರವರ ಜನ್ಮದಿನವನ್ನು ಆಚರಿಸಲಾಗಿದೆ. ಕಳೆದ ಮಹಾಸಭೆಯಲ್ಲಿ ನಿರ್ಧಾರ ಕೈಗೊಂಡಂತೆ ರಿಯಾಯಿತಿ ದರದ ಸದಸ್ಯತ್ವ ಶುಲ್ಕವನ್ನು 31/3/24ರಂದು ಕೊನೆಗೊಳಿಸಿ 1/4/24ರಿಂದ ಅನ್ವಯವಾಗುವಂತೆ ಮತ್ತೆ ಹಳೆಯ ದರವನ್ನೇ ನಿಗದಿಪಡಿಸಲಾಗಿದೆ. ಸಹಕಾರ ಸಂಘದಲ್ಲಿ 2023-24ರ ನವೀಕರಣ ಪಡೆದ ನಂತರ ಸಂಘದ ಸದಸ್ಯತ್ವ ಪಡೆದ ಸದಸ್ಯರಿಗೆ ಕಾರ್ಡ್ಗಳನ್ನು ವಿತರಿಸಲಾಗುತ್ತದೆ. ಸಹಕಾರ ಸಂಘದಲ್ಲಿ 2023-24ರ ನವೀಕರಣ ಪಡೆದ ನಂತರ ಸಂಘದ ಸದಸ್ಯತ್ವ ಪಡೆದ ಸದಸ್ಯರಿಗೆ ಕಾರ್ಡ್ಗಳನ್ನು ವಿತರಿಸಲಾಗುತ್ತೆ. ಅಂದ್ರೆ 1 ಮಂತ್ ಬೇಕು. ಇದನ್ನೆಲ್ಲ ಸಬ್ಮಿಟ್ ಮಾಡಬೇಕು. ಮಾಡಿದ ತಕ್ಷಣ ರಿನ್ಯೂವಲ್ ಕೊಡ್ತಾರೆ. ಕೊಟ್ಟ ತಕ್ಷಣ ಅದು ಮಾಡಬೇಕು. ಸದಸ್ಯತ್ವ ಹೊಂದಿ ಹಲವು ವರ್ಷದಿಂದ ನವೀಕರಿಸದೇ ಇರುವ ಸದಸ್ಯರನ್ನು ಸಂಘದಲ್ಲಿ ಉಳಿಸಿಕೊಳ್ಳುವ ಸಲುವಾಗಿ ಸದಸ್ಯತ್ವವನ್ನು ನವೀಕರಿಸದೇ ಇರುವ ಸದಸ್ಯರಿಗಾಗಿ ಅನುಕೂಲವಾಗಲು 3,000 ರೂಪಾಯಿಗಳನ್ನು ಕಟ್ಟಿ ತನ್ನ ಸದಸ್ಯತ್ವವನ್ನು ಮರುಜೀವಗೊಳಿಸಲು ಅವಕಾಶ ಕಲ್ಪಿಸಲಾಗಿದೆ. ಇದಕ್ಕೆ 2024ರ ಆಗಸ್ಟ್ 31 ಕೊನೆಯ ದಿನವಾಗಿರುತ್ತದೆ. ಒಂದು ವೇಳೆ ಈ ಅವಧಿಯ ಒಳಗಾಗಿ ನವೀಕರಣ ಮಾಡದೇ ಇದ್ದಲ್ಲಿ ಸೆಪ್ಟೆಂಬರ್ 1ನೇ ತಾರೀಕಿಗೆ ಅನ್ವಯವಾಗುವಂತೆ 5 ವರ್ಷದ ಸದಸ್ಯತ್ವ ನವೀಕರಣ ಶುಲ್ಕ ಬಾಕಿಯಾದ ಸದಸ್ಯರ ಸದಸ್ಯತ್ವವನ್ನು ನಿರ್ದಾಕ್ಷಿಣ್ಯವಾಗಿ ರದ್ದುಗೊಳಿಸಲು ತೀರ್ಮಾನಿಸಲಾಗಿದೆ. ನಾವು ಹೇಳ್ತೀವಿ, ನಿಮ್ಮ ಅನುಮತಿ ಕೇಳ್ತೀನಿ. ಚುನಾವಣೆಯಲ್ಲಿ ಪ್ರಕ್ರಿಯೆಯಲ್ಲಿ ಭಾಗಿಯಾಗಲು ಪ್ರತಿ ವರ್ಷವೂ ಏಪ್ರಿಲ್ 1ರಿಂದ ಏಪ್ರಿಲ್ 30ರವರೆಗಾಗಿ ಸದಸ್ಯತ್ವವನ್ನು ನವೀಕರಿಸಬೇಕಾಗಿದೆ. ಇಲ್ಲವಾದಲ್ಲಿ ಸದಸ್ಯರು ಯಾವುದೇ ಸವಲತ್ತುಗಳಿಗೆ ಅರ್ಹರಾಗಿರುವುದಿಲ್ಲ. ಮಾರ್ಚ್ 31ಕ್ಕೆ ವರ್ಷ ಎಂಡು. ವರ್ಷಾಧಾರ ಏಪ್ರಿಲ್ 1ರಿಂದ ಏಪ್ರಿಲ್ 30 ನವೀಕರಿಸಿದ್ರೆ ನೆಕ್ಸ್ಟ್ ಇಯರ್ ಪ್ರೋಸೆಸ್ ಅವರಿಗೆ ಅನ್ವಯ ಆಗಿದೆ. ಅದಕ್ಕೆ ಒಂದು ಪೂರ್ವಕವಾಗಿ ಸಲಹೆ, ಈಗ ಬ್ಯಾಂಕ್ ಅಕೌಂಟ್ ಏನಿದೆಯಲ್ಲ ಮಾರ್ಚ್ ಬಂದು ಜೂನ್ GST ಎಲ್ಲ ಬಂದ್ಬಿಟ್ಟು ಜೂನ್ 20th ಆಗಿದೆ. ಇದನ್ನ ನಾವು ವಾಣಿಜ್ಯ ಮಂಡಳಿಯಲ್ಲಿ ನಾವು ಏಪ್ರಿಲ್ ಇದ್ರಿಂದ ನಾವು ಜೂನ್ಗೆ ಬದಲಾಯಿಸ್ತೀವಿ. ನೀವು ಲೆಕ್ಕಪತ್ರ ಪರಿಶೋಧಕರು ಏನಿದ್ದಾರೆ ಅವರ ಜೊತೆ ವಿಚಾರಿಸ್ಬಿಟ್ಟು ಸಾಧ್ಯವಾಯಿತು ಅಂದ್ರೆ ವಾಣಿಜ್ಯ ಮಂಡಳಿ ಮಾಡ್ಕೊಂಡು ಅದೇ ರೀತಿ ಆಯ್ತು ಸರ್, ಅವರು ವಿಚಾರಿಸ್ಬಿಟ್ಟು ಸಂಘದ ಅಭಿವೃದ್ಧಿಯ ಚಿಂತನೆಯಿಂದ ಕಾನ್ಫಿಡ ವಿಚಾರಣಾ ಸಮಿತಿ, ಕಾನ್ಫಿಡ ಸದಸ್ಯತ್ವ ಸಮಿತಿ, ಕಾನ್ಫಿಡ ಸಂಯೋಜನಾ ಸಮಿತಿ ಹಾಗೂ ಸದಸ್ಯರಿಗೆ ನೆರವಾಗಲು ಕಾನ್ಫಿಡ ಕಲ್ಯಾಣ ನಿಧಿ ಮುಂತಾದ ಉಪಸಮಿತಿಗಳನ್ನು ಹಿರಿಯ ನಿರ್ದೇಶಕರಲ್ಲಿ ರಚಿಸಲಾಗಿದೆ. ಇದರ ಜೊತೆಗೆ ಸಂಘದ ಸದಸ್ಯತ್ವವನ್ನು ಗಟ್ಟಿಗೊಳಿಸಲು ಬೆಂಗಳೂರು, ಮಂಗಳೂರು ಮತ್ತು ಮೈಸೂರು ವಲಯಗಳಿಂದ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಸದಸ್ಯತ್ವಕ್ಕೆ ಜೀವ ತುಂಬಲಾಗಿದೆ. ಉಳಿದ ವಲಯಗಳಿಗೂ ಮುಂದಿನ ದಿನಗಳಲ್ಲಿ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲಾಗುವುದು. ಸಂಘದ ಈ ಹಿಂದಿನ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಕಾರ್ಯನಿರ್ವಹಿಸಲು ಸಿಎ ಮತ್ತು ಸಹಕಾರ ಸಂಘಗಳ ಉಪನಿಬಂಧಕರ ಆರ್ಡರ್ ಪ್ರಕಾರ ಮುಂದುವರಿಯಲಾಗುತ್ತದೆ. ಅಜೀವ ಸದಸ್ಯತ್ವ ಪಡೆಯುವವರು ಬಿಟ್ಟು ಉಳಿದ ಸದಸ್ಯತ್ವ ಪಡೆಯುವವರು ಸದಸ್ಯತ್ವ ಶುಲ್ಕದೊಂದಿಗೆ ಕಲ್ಯಾಣ ನಿಧಿ ಪಾವತು 10,000 ರೂಪಾಯಿಗಳನ್ನು ಕಟ್ಟಬೇಕಾಗುತ್ತದೆ. ಓಕೆ ಅಲ್ಲ ಸರ್? ಹೊಸದಾಗ್ತದೆ. ಈ ಹಿಂದೆ ಕಲ್ಯಾಣ ನಿಧಿ ಇರದೇ ಇರುವ ಮತ್ತು ಅದಕ್ಕಾಗಿ ಸಂಘವು ಶುಲ್ಕವನ್ನು ಪಡೆಯದೇ ಇರುವುದರಿಂದ 31/3/24ರ ಒಳಗೆ ಸದಸ್ಯರಾದವರು ಕಲ್ಯಾಣ ನಿಧಿ ಪಾವತು ಆಗಿ 5,000 ರೂಪಾಯಿಯನ್ನು ಸಂಘಕ್ಕೆ ಪಾವತಿಸಬೇಕಾಗುತ್ತದೆ. ಮುಂದೆ ಮಾರ್ಚ್ ಲಾಸ್ಟ್ ಮಾರ್ಚ್ 25
24 ಮಾರ್ಚ್ ಹೇಳ್ತಾ ಇದ್ದಾರೆ 31 31/3/24 ಒಳಗೆ ಮೆಂಬರ್ಶಿಪ್ ಆದವರು 5,000 ಕಟ್ಟಿದ್ರೆ ಅದನ್ನ ಅಪ್ಡೇಟ್ ಮಾಡ್ತೀವಿ. ಅಲ್ಲಿಂದ ನಂತರ ಮೆಂಬರ್ ಆದವರು 10,000 ಕಲ್ಯಾಣ ನಿಧಿ ಕಟ್ಟಬೇಕು. ಓಕೆ ಸರ್? ಸರಿ, ಈಗ ಇನ್ನೊಂದ್ಸರಿ ಹೇಳಿ. ಯಾರೆಲ್ಲ ಇಲ್ಲಿವರೆಗೆ ಮೆಂಬರ್ ಆಗಿದ್ದಾರೆ ಮೊನ್ನೆ ಮಾರ್ಚ್ 31ರವರೆಗೆ, ಯಾಕಂದ್ರೆ ನಮ್ಮಲ್ಲಿ ಎಲ್ಲೂ ಕಲ್ಯಾಣ ನಿಧಿಯನ್ನು ನಾವು ಪ್ರಸ್ತಾಪ ಮಾಡಿಲ್ಲ, ಎಲ್ಲೂ ಅದ್ರ ಬಗ್ಗೆ ಫಂಡ್ ತಗೊಂಡಿಲ್ಲ. ಅದು ಪ್ರಸ್ತಾಪ ಆಗದೇ ಇದ್ದಾಗ ನಾವು ಅದನ್ನು ಒಪ್ಪಲಿಕ್ಕಾಗಲ್ಲ. ಅದಕ್ಕೋಸ್ಕರ ಅವರಿಗೆ 5,000 ರೂಪಾಯಿ ಅಮೌಂಟ್ ಅನ್ನು ಫಿಕ್ಸ್ ಮಾಡಿದ್ವಿ. ಅಂದ್ರೆ ಮೊನ್ನೆ ಮಾರ್ಚ್ ವರೆಗೆ ಮೆಂಬರ್ ಆದವರಿಗೆ ಮಾತ್ರ. ಕಲ್ಯಾಣ ನಿಧಿ ಪಡೆಯೋದಕ್ಕೆ ಅದು ಬಾಕಿ ಅವರು ಬರಲ್ಲ, ಅವರು ಮಾತ್ರ. ಅದರ ನಂತರ ಅಂದ್ರೆ ಏಪ್ರಿಲ್ 1ರಿಂದ ಸದಸ್ಯತ್ವ ಯಾರು ಪಡೀತಾರೋ ಅವರು ಏನು 15,000 ಅಮೌಂಟ್ ಇದೆ ಅದಕ್ಕೆ 10,000 ರೂಪಾಯಿಯನ್ನ ಆಡ್ ಮಾಡಬೇಕು, ಆಡ್ ಮಾಡಿ ಕಟ್ಟಬೇಕು. ಇಲ್ದಿದ್ರೆ ಅವರಿಗೆ ಅಗತ್ಯವಾಗಿದೆ. ಹೇಳಿ ಸರ್. ಈಗ ಯಾರ್ಯಾರು ವಿಡಿಯೋಲ್ ಹಾಕಿದ್ರು ಹಾ ಹಾ ಕಲ್ಯಾಣ ನಿಧಿಗೆ ಒಳಪಡುವವರು ನಮ್ಮ ಸಂಘದ ಸಕ್ರಿಯ ಸದಸ್ಯರಾಗಿರುವುದು ಮಾತ್ರವಲ್ಲದೆ ಕಡ್ಡಾಯವಾಗಿ ಕಲ್ಯಾಣ ನಿಧಿಗಾಗಿ ಪ್ರವೇಶ ಪಡೆದಿರಬೇಕು. ಆ ಸದಸ್ಯರಿಗೆ ಆರೋಗ್ಯ ಸಮಸ್ಯೆಯಾಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ ಸಂದರ್ಭದಲ್ಲಿ ಅದರ ಬಿಲ್ಲುಗಳನ್ನು ಸಂಘಕ್ಕೆ ಪಾವತಿ ಮಾಡಿದರೆ ಅವರಿಗೆ ಸಂಘದಿಂದ 25,000 ರೂಪಾಯಿವರೆಗೆ ಸಹಾಯಧನವನ್ನು ಹಾಗೂ ಅಗಲಿದ ಸದಸ್ಯರ ಮನೆಯವರೆಗೆ 25,000 ರೂಪಾಯಿಗಳನ್ನು ಸಂಘದಿಂದ ನೀಡಲಾಗುವುದು. ಅಧ್ಯಕ್ಷ ಭಾಷಣ ಹೇಳ್ತಾ ಇದ್ದಾರೆ. 25,000 ಅಕಸ್ಮಾತ್ ಆಸ್ಪತ್ರೆ ಸಮಸ್ಯೆ ಇಲ್ಲ, 25,000 ಅಷ್ಟೇನಾ? 50,000